GTA 5 ಸ್ಟೋರಿ ಮೋಡ್ ಎಪಿಸೋಡ್ 3ಗೆ ಸ್ವಾಗತ. ಸೆಕೆಂಡ್ ಎಪಿಸೋಡಲ್ಲಿ ನಾವು ಶೋರೂಮ್ಗೆ ರೀಚ್ ಆಗಿದ್ವಿ, ಲಮಾರು ಮತ್ತು ಫ್ರ್ಯಾಂಕ್ಲಿನು. ಆ್ಯಂಡ್ ಇಲ್ಲಿ ಯಾರಿದ್ದಾರೆ ಅಂದರೆ ಶೋರೂಮ್ ಓನರ್ ಹೆಸರು ಸಿಮೋನ್ ಅಂತ. ಗಾಯ್ಸ್ ಇಲ್ಲಿ ನೋಡ್ಬೋದು ಯಾರಿದ್ದಾರೆ ಅಂತ, ಜಿಮ್ಮಿ ಅಂದರೆ ಜೇಮ್ಸ್ ಡಿ ಸಾಂಟಾ, ಮೈಕಲ್ ಮಗ ಗಾಯ್ಸ್. ಬೇಸಿಕಲಿ ಇಲ್ಲಿ ಜೇಮ್ಸ್ ಡಿಸಾಂಟ ಜಿಮ್ಮಿ ಏನಿದ್ದಾನೆ ಅವನು ಕಾರ್ ತಗೊಳಕ್ಕೆ ಬಂದಿದ್ದಾನೆ EMI ಅಲ್ಲಿ. ಬಟ್ ಜಿಮ್ಮಿ ಚಿಕ್ಕ ಹುಡುಗ ಅಂತ ಇವನು ಟೀಸ್ ಮಾಡ್ತಾ ಇದ್ದಾನೆ ಸಿಮೋನು. ಮತ್ತೆ ಈಗ ಲಮರ್ ಕೂಡ ಜಾಯ್ನ್ ಆಗಿದ್ದಾನೆ. But I don't think that he is man enough for a car like this. Wait a second. This guy right here, him, get him a hybrid. That's a real man's car. I think you are right, Lamar. You get a tax rebate. I understand. Money is an issue, eh? Money isn't an issue. This is the best part. Watch this when he reel him. ನೋಡಿ ಕಳ್ಳನ ಮಗ ಇವನ್ನ. Watch this. Look, man, I gotta go. Hey, Simeon. ಈ ಸಿಮೋನ್ ಕೆಲಸ ಏನಂದರೆ ಈ ಓಲ್ಡ್ ಕಾರ್ಗಳನ್ನೆಲ್ಲ ಇವ್ರ ಹತ್ರ ತರಿಸ್ಕೊಂಡು ಸ್ಟೀಲ್ ಮಾಡಿಕೊಂಡು ಇದನ್ನ ಮಾಡಿಫೈ ಮಾಡಿ ಹೊಸ ಕಾರ್ ರೀತಿ ಸ್ಕ್ಯಾಮ್ ಮಾಡಿ ಮಾರ್ತಾನೆ. ಸೊ ಇದೇ ಸಿಮೋನ್ದು ಒಂದು ಟ್ರಿಕ್ಕು ಆ್ಯಂಡ್ ಮೋಸ ಮಾಡ್ತಾನೆ ಜನಗೆ. ಸೊ ಇವ್ರಿಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ ಇವರಿಬ್ಬರು. ಬಟ್ ಇಲ್ಲಿ ಫ್ರ್ಯಾಂಕ್ಲಿನು ಕಾರ್ ಸ್ಟೀಲ್ ಮಾಡೋದು ಮಾತ್ರ ಕೆಲಸ. ಬಟ್ ಲಮರು ಅವನು ಒಂದು ಗ್ಯಾಂಗ್ ಕಟ್ಕೊಂಡಿದ್ದಾನೆ ಲಾಸ್ ಸೆಂಟೋಸಲ್ಲಿ. ಬೇಸಿಕಲಿ ಒಂದು 3 ಗ್ಯಾಂಗ್ಸ್ ಇದೆ. ಒಂದು ಬಲಾಸ್ ಗ್ಯಾಂಗು ಆ್ಯಂಡ್ ಲಮರ್ದು ಕೂಡ ಒಂದು LS ಗ್ಯಾಂಗ್ ಅಂತ ಇದೆ. ಬಟ್ ಫ್ರ್ಯಾಂಕ್ಲಿನ್ ಅಷ್ಟೊಂದು ಇಂಟರ್ಫಿಯರ್ ಆಗಲ್ಲ ಆ ಗ್ಯಾಂಗಿಗೆ. ಬಟ್ ಲಮರ್ ಜೊತೆ ಇದ್ದು ಆ ಗ್ಯಾಂಗಿಗೆ ಕೂಡ ಹೋಗೋ ಸಾಧ್ಯತೆ ಇದೆ. ಸೊ ಈಗ ಫ್ರ್ಯಾಂಕ್ಲಿನ್ ಅವ್ರು ಮನೆಗೆ ಹೋಗ್ತಾ ಇದ್ದಾನೆ. ಗೈಸ್ ನಿಮಗೆ ಇದೆಲ್ಲ ಅರ್ಥ ಆಗಬೇಕು ಅಂದರೆ ನೀವು ಫಸ್ಟ್ ಎಪಿಸೋಡಿಂದ ಫುಲ್ ನೋಡಬೇಕು. ನಾನು ಮಾಡ್ತಾ ಇರೋದು ಸ್ಟೋರಿ ಮೋಡು, ಯಾವುದೇ ಮೋಡ್ಸ್ ಆಗಲಿ ಏನೂ ಹಾಕಲ್ಲ. ಏನು GTA 5 ಗೇಮ್ ಸ್ಟೋರಿ ಮೂವಿ ಏನಿದೆ, ಮೂವಿ ಸ್ಟೋರಿ ಟೋಟಲಿ ಅದೇ ನೋಡ್ಬೋದು. ಆಮೇಲೆ ಇದರಲ್ಲಿ ಲೆಸ್ಟರ್ ಮತ್ತು ಟ್ರೆವರ್ ಅಂತ 2 ಕ್ಯಾರೆಕ್ಟರ್ ಕೂಡ ಬರ್ತವೆ. ಅವು ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಎಪಿಸೋಡ್ ಆದಮೇಲೆ ಅವು ಬರ್ತವೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈಗ ಫ್ರ್ಯಾಂಕ್ಲಿನು ಮನೆಗೆ ಬಂದ ಲಮರ್ನಿಂದ ಹೋಗ್ತಾನೆ. ಸೊ ಇದಕ್ಕಿಂತ ಜಾಸ್ತಿ ಅಡ್ವೆಂಚರಸ್ ಎಪಿಸೋಡ್ಸ್ ಬರ್ತವೆ. ಇದಷ್ಟೊಂದು ಏನು ಸಾಕಾಗಿದೆ ವಾವ್ ಅನ್ನೋ ಥರ ಏನು ಎಪಿಸೋಡ್ಸು ಈ ಪ್ರೆಸೆಂಟ್ ಇರಲ್ಲ. ಬಟ್ ಬರ್ತಾ ಆ ಎಪಿಸೋಡ್ಸ್ಗಳ ಲೆವೆಲ್ಲೇ ಬೇರೆ ಹೋಗುತ್ತೆ. ಆ ರೀತಿ GTA 5 ಡೈರೆಕ್ಟರ್ ರಾಕ್ಸ್ಟಾರ್ ಗೇಮ್ಸು ಪ್ರೊಡ್ಯೂಸ್ ಮಾಡಿರೋದು ಗೇಮ್ನ. ಫ್ರ್ಯಾಂಕ್ಲಿನ್ ಮನೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಫ್ರ್ಯಾಂಕ್ಲಿನು ಅವ್ನ ಮನೆ ಅಂತ ಹೇಳೋದಕ್ಕಿಂತ ಅವನ ಆಂಟ್ ಮನೆ ಇದು. ಅವ್ರ ಆಂಟ್ ಇದ್ರಲ್ಲಿ ನೋಡಿ, ಅಲ್ಲಿ ಅವನ ಆಂಟ್ ಮನೆಯಲ್ಲಿ ಅವ್ನ ಗಾರ್ಡಿಯನ್ ಥರ ನೋಡಿಕೊಂಡು ಅವಳಿದ್ದಾಳೆ ಫ್ರ್ಯಾಂಕ್ಲಿನ್ಗೆ ಪ್ರೆಸೆಂಟು ಮದರ್ ಅವ್ರ ಫಾದರ್ ಇಬ್ಬರೂ ಇಲ್ಲ. ಸೊ ಗಾರ್ಡಿಯನ್ ಆಂಟಿ ಅಂತ ಇರ್ತಾರೆ, ನೋಡ್ಬೋದು ಫ್ರ್ಯಾಂಕ್ಲಿನ್ ಮನೆ ಯಾವ ರೀತಿ ಇದೆ ಅಂತ. ಸೊ ಆಂಟಿ ಹೇಳಿದ್ಲು, ನಿನ್ನ ಬೆಡ್ ಮೇಲೆ ಒಂದು ಗಾಡಿ ಬಟ್ಟೆ ಬಿಸಾಕಿದ್ಯಾ, ಅದನ್ನು ಫಸ್ಟು ಕಬೋರ್ಡ್ ಒಳಗಡೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ ಫ್ರ್ಯಾಂಕ್ಲಿನು. Before we start this week's episode of Moorhead Rise Again, we'd like to tell you about a remarkable thing to do with Skechers Dad over ಸೊ ಸಿಮೋನ್ ಗಾಯ್ಸ್ ಅಂದರೆ ಶೋರೂಮ್ ಓನರು ಫೋನ್ ಮಾಡಿದ್ದಾನೆ. ಓಕೆ ಗಾಯ್ಸ್, ಸಿಮೋನ್ ಫೋನ್ ಮಾಡಿದ್ದ. ಫ್ರ್ಯಾಂಕ್ಲಿನ್ಗೆ ಏನೋ ಸರ್ಪ್ರೈಸ್ ಇದೆ, ಬೇಕಾ ಡೀಲರ್ಶಿಪ್ ಹತ್ರ ಬಾ ಅಂತ ಫೋನ್ ಮಾಡಿದ್ದ. ಗಾಯ್ಸ್ ಏನು ಸರ್ಪ್ರೈಸ್ ಇರ್ಬೋದು ನನಗಂತೂ ಗೊತ್ತಿಲ್ಲ. ಬಟ್ ಅದು ಫ್ರ್ಯಾಂಕ್ಲಿನಿಗೆ ಖುಷಿ ಆಗುತ್ತೆ ಬೇಜಾರಾಗುತ್ತೋ ಅದು ಕೂಡ ಗೊತ್ತಿಲ್ಲ. ಬಟ್ ಸರ್ಪ್ರೈಸ್ ಅಂತ ಖಂಡಿತವಾಗ್ಲೂ ಇದೆ ಅಂತ ಫೋನ್ ಮಾಡಿದ್ದ. ಸೊ ಅಷ್ಟು ಹೇಳೋದ್ಮೇಲೆ ನಾವು ಹೋಗ್ದಲ್ಲಿ ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಶೋರೂಮ್ಗೆ. ಇಲ್ಲಿಂದ ತುಂಬ ಹತ್ರನೇ, ಒಂದು ಕಿಲೋಮೀಟರ್ ಅಷ್ಟೇ ಇರೋದಿಲ್ಲ ಇಲ್ಲಿಂದ. ಈಸಿ ಹತ್ರನೇ ಇದೆ ಫ್ರ್ಯಾಂಕ್ಲಿನ್ ಮನೆಗೆ ಶೋರೂಮು. ಆ್ಯಂಡ್ ಫ್ರ್ಯಾಂಕ್ಲಿನು ಮದರ್ ಅವ್ರ ಫಾದರ್ ಇರೋದ ಕಾರಣ ಅವನು ಯಾವುದೋ ಸ್ಟಡೀಸ್ ಮಾಡ್ಕೊಂಡಿಲ್ಲ. ಬಟ್ ಆದರೆ ಆವ್ರೇಜು ಒಂದು 10th ಎಲ್ಲ ಓದಿರ್ಬೋದು. ಬಟ್ ಆದರೆ ಇನ್ನೂ ಅವ್ರಿಗೆ ಅಷ್ಟೊಂದು ಏಜ್ ಆಗಿಲ್ಲ, ಒಂದು 25-27 ಅಷ್ಟೇ ಫ್ರ್ಯಾಂಕ್ಲಿನ್ಗೆ ಏಜ್ ಆಗಿರೋದು. ಸೊ ಕಾರ್ ಹಿಡಿದ್ಬಿಟ್ಟು ಹೋಗೋಣ. ಸೊ ಒಳಗಡೆ ಬಂದ್ವಿ. ಸಿಮೋನಲ್ಲಿ ನನ್ನ ಗುರು Hey, what's up, Simon. Oh guys, Simon.
so good. Hold me. Yeah, look, man. Look, we've been working together for about a few months now, right? Which is why I am very honored to announce to you that you are Employee of the Month. ಓ ಗುರು ಫ್ರ್ಯಾಂಕ್ಲಿನ್ಗೆ ಎಂಪ್ಲಾಯ್ ಆಫ್ ದ ಮಂತ್ ಕೊಟ್ಟಿದ್ದಾರೆ ಸಿಮಾನು. ನೋಡಿ ಫ್ರ್ಯಾಂಕ್ಲಿನ್ಗೆ ಖುಷಿ ಆಗ್ತದೆ. ನನಗೆ ಅಂತ ಕೇಳ್ತಾ ಇದ್ದಾನೆ, ಲಮರ್ರು ಇದೆಲ್ಲ ಮಾಡಿದ್ರೆ ನನಗೆ ಮಾತ್ರ ಕೊಟ್ಟಿದ್ಯಲ್ಲ ಅಂತ ಬೇಜಾರಾಗ್ತಾ ಇದೆ. ಬೇಸಿಕಲಿ ಇಷ್ಟ ಇಲ್ಲ ಫ್ರ್ಯಾಂಕ್ಲಿನ್ಗೆ ಎಂಪ್ಲಾಯ್ ಆಫ್ ದ ಮಂತ್. Changes. I tell you what, my boy. You tell me exactly what you want, and I will very carefully explain to you why it cannot be. What? Today is repossessing vehicles that fools have purchased at exorbitant interest rates. But tomorrow, together, I never had a black son. But if I did, I want him to be just like you. Knock, knock, nigga. ಓ ಗಾಶ್ ಶೆಟ್ ಗಾಶ್ ಲಮರ್ ಬಂದ. ಈಗ ಈ ಫೋಟೋವನ್ನು ನೋಡಿದಾಗ ಸಾಕ ತುರಿ ಹತ್ತಿತ್ತು ಅವನಿಗೆ. Has been awarded Employee of the Month. ನೋಡಿ ಹೇಗೆ ನೋಡ್ತಾ ಇದ್ದಾರೆ ಅಂತ. You fucking with me, right? Man, we both being fucked with. ಈಗ ಫ್ರ್ಯಾಂಕ್ಲಿನ್ ಹೇಳ್ತಿದ್ದೆ, ನನಗಂತೂ ಖುಷಿ ಇಲ್ಲ ಗುರು, ಇದೆಲ್ಲ ಸಿಂಹದ ಕೆಲಸ ತಂದಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರ್ಯಾಂಕ್ಲಿನು. Shit, homie. I'm sitting up here trying What to you get mean, fuck this employee of the month shit, man? When there's some shit to be won, goddamn it, I want it. I don't give a fuck what it is. You know what I'm talking about? I take no prisoners. I go hard doing this shit. Big dog, big nuts. When names is on the motherfucking board, I want to see my name at the top of that motherfucking next to it. It needs to say winner. Maybe next. ಸಿಂಹನ್ ಹೇಳ್ತಾ ಇದ್ದಾರೆ, ವ್ಯಾಗೋಸ್ ಗ್ಯಾಂಗ್ ಅವರ ಒಂದು ಸ್ಲಮ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಅವ್ರ ಜಾಗಕ್ಕೆ ಹೋಗಿ ಅವ್ರ ಗ್ಯಾಂಗ್ ಇರೋ ಜಾಗದಲ್ಲಿ ಒಂದು ಗ್ರೀನ್ ಕಲರ್ ಬೈಕ್ನ ಸ್ಟೀಲ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದು ಪಟಾಯ ಬೀಚ್ ಅವ್ರ ಹೊಸಪುಚ್ಚಿ ಬೀಚ್ ಯಾವ್ದಾರು ಅಂದ್ಕೊಬೋದು, ಎರಡರಲ್ಲಿ ಯಾವುದಾದ್ರೂ ಓಕೆ. ಆ ಬೀಚ್ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಬಾಯ್ ಬಾಯ್.